ಹೇಳಮ್ಮ ಆದ್ಯ, ಈಗ ನಿನ್ ಗಂಡನ ಮನೆಯವ್ರನ್ನ ವಹಿಸ್ಕೊಂಡು ಮಾತಾಡೋದಕ್ಕೆ ಏನಾದ್ರೂ ನೆಪ ಇದೆಯಾ? ಅತ್ತೆ, ಇಲ್ಲಿ ಯಾರನ್ನೂ ವಹಿಸ್ಕೊಳ್ತಿಲ್ಲ. ಇರೋ ವಿಷಯನ ಹೇಳ್ತಿದ್ದೀನಿ. ನೋಡು ಅಣ್ಣ, ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಆದರೆ 2 ವೀಲರ್ ಇರೋದ್ರಿಂದ ನಿಶಿ ಹೋಗ್ಬೇಕು ಅಂತ ಹೇಳಿದ್ಲು. ಬೈಕಲ್ಲಿ ಇಬ್ಬರೇ ಹೋಗೋದಕ್ಕೆ ಸಾಧ್ಯ ಅಂತ ನಾನು ಮನೇಲಿ ಉಳ್ಕೊಂಡಿದ್ದೀನಿ ಅಷ್ಟೆ. ಉಳ್ಕೊಂಡ್ಯಾ ಅಥವಾ ಅವನೇ ಬಿಟ್ಟು ಹೋದ್ನಾ? ನಾನೇ ಉಳ್ಕೊಂಡೆ. ಸುಳ್ಳು ಹೇಳ್ತಾ ಇದೀಯಾ? ಬೈಕಲ್ಲಿ ಜಾಗ ಇರ್ಲಿಲ್ಲ ಅಂದ್ರೆ ಕ್ಯಾಬ್ ಇರ್ಲಿಲ್ವಾ? ಅಂದ್ರೆ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಕ್ಯಾಬ್ ಸಹ ಬುಕ್ ಮಾಡಿಲ್ವಾ ಅವನು? ಇಷ್ಟೇ ನಾವು ನಿನ್ನ ಕೇರ್ ಮಾಡೋದು? ಇನ್ನೊಬ್ಳನ್ನೇ ಮನೇಲಿ ಕೂಡಾಕಿ ಅವರೆಲ್ಲ ಹಾಸ್ಪಿಟ್ಲಿಗೆ ಹೋದ್ರಲ್ವಾ? ಇಲ್ಲ ಅಣ್ಣ, ನಾವಿಲ್ಲಿ ಆರಾಮಾಗೇ ಇದ್ದೀವಿ. ನಿನ್ಗೆ ಯಾರೋ ಏನೋ ಸುಳ್ಳು ಹೇಳಿದ್ದಾರೆ. ಹೌದಾ? ಎಲ್ಲ ಸರಿಯಾಗಿದ್ಯಾ? ನಿನ್ನ ಮತ್ತೆ ಅಮಯ್ಯನ ನಡುವೆ ಎಲ್ಲ ಸರಿಯಾಗಿದ್ಯಾ? ಸತ್ಯ ಹೇಳು ಆದ್ಯ. ಅವನು ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾನ? ಸತ್ಯ ಮಾತ್ರ ಹೇಳ್ಬೇಕು, ಅವನ್ನ ವಹಿಸ್ಕೊಳ್ಳೋ ಹಾಗಿಲ್ಲ. ಸಂಯುಕ್ತ, ಮಮತಾ ಫೋನ್ ಪಿಕ್ ಮಾಡ್ತಾನೆ ಇಲ್ಲ, ಏನಾದರೂ ಮಾಡು. ಈಗ ಅವಳು ಯಾಕೆ ಫೋನ್ ಪಿಕ್ ಮಾಡಬೇಕು ಅಂತ ತಲೆ ಹೋಗುವಂಥ ಕೆಲಸ ಏನಿದೆ ಅವಳ ಹತ್ರ ನಿನಗೆ? ಇದೇನು ಹೀಗೆ ಕೇಳ್ತಾ ಇದೆಯಾ ಸಂಯುಕ್ತ? ಅವಳು ಅಭಿ ಜೊತೆ ಆದ್ಯಾನ ಮನೆಗೆ ಹೋಗಿದ್ದಾಳೆ. ಹೋಗ್ಲಿ ಬಿಡು, ಅದೇನು ಹುಲಿ ಬೋನ? ಹುಲಿ ಬೋನ್ ಅಲ್ಲ, ಜೊತೆಗೆ ಅಭಿ ಹೋಗಿದ್ದಾನೆ. ಈ ಮನ್ವಿ ಏನ್ ಹೇಳಿದ್ಲು, ತನ್ವಿ ಏನ್ ಕೇಳಿಸ್ಕೊಳ್ಳ, ಇವರಿಬ್ಬರು ಮಾತು ನಂಬ್ಕೊಂಡು ಅಭಿ ಹತ್ರ ಬಯಸ್ಕೊಳ್ಳೋ ಆಗ್ಬಾರ್ದು. ಮೊದ್ಲೇ ನಾವ್ ಏನ್ ಮಾಡಿದ್ರು ಉಲ್ಟಾ ಹೊಡಿತಾ ಇದ್ದೆ ಸಂಯುಕ್ತ, ಅದಕ್ಕೆ ಹೇಳ್ದೆ. ಆಗ್ಲೇ ಮಮತಂಗೆ ನೀನು ಏನು ಬೇಕಾದರೂ ಮಾಡು, ನಂದು ಫುಲ್ ಸಪೋರ್ಟ್ ಇದೆ ಅಂತಿದ್ದೆ. ಈಗ ಯಾಕೆ ಇಷ್ಟು ಹೆದರ್ಕೊಂಡಿದ್ಯಾ? ಹೇಳುವಾಗ ಏನೋ ಫ್ಲೋಲ್ ಹೇಳ್ಬಿಟ್ಟೆ. ಈಗ ಏನು ಎಡವಟ್ ಮಾಡ್ಕೊಳ್ತಾವ ಅಂತ ಭಯ ಆಗ್ತಾ ಇದೆ. ನೀನು ಅವಳು ಅಭಿ ಜೊತೆ ಹೋಗೋದನ್ನ ತಡಿಬಹುದಾಗಿತ್ತಲ್ವಾ? ಅವಳು ನನ್ನ ತಂಗಿ, ಯಾವ ಎಡವಟ್ಟು ಮಾಡಲ್ಲ. ಪವಿತ್ರ ಕೇಸಲ್ಲೂ ನಾನೇ ಹೋಗ್ತೀನಿ ಅಂತ ಹೇಳಿದ್ಲು. ಆದರೆ ನನಗೆ ಅವಳ ಮೇಲೆ ನಂಬಿಕೆ ಇರಲಿಲ್ಲ, ಅದಕ್ಕೆ ಕಳಿಸ್ಲಿಲ್ಲ. ಆದರೆ ಈಗ ಫಸ್ಟ್ ಟೈಮ್ ಏನೋ ಮಾಡ್ತೀನಿ ಅಂತ ಹೋಗಿದ್ದಾಳೆ, ಮಾಡಲಿ ಬಿಡು. ಅಬ್ಬ ಅಲ್ಲ, ಇದು ಟೆಸ್ಟಿಂಗಾ ಅಥವಾ ನಂಬಿ ಕಳಿಸಿರೋದಾ? ಹೇಳಿದ್ನಲ್ಲ, ಅವಳು ನನ್ನ ತಂಗಿ, ಅವಳನ್ನ ಟೆಸ್ಟ್ ಮಾಡೋ ಅವಶ್ಯಕತೆ ನನಗಿಲ್ಲ. ಅವಳ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನೋಡು, ನಾರ್ಮಲಿ ಮಮತಾ ಹೀಗೆ ಸ್ವಂತವಾಗಿ ಡಿಸಿಷನ್ ತಗೊಂಡು ಮುಂದುವರಿಯೋದಿಲ್ಲ. ಇತ್ತೀಚೆಗೆ ನಾವು ಮಾಡಿರೋ ಎಲ್ಲ ಪ್ಲಾನ್ಸು ಉಲ್ಟಾ ಹೊಡಿತಾ ಇದೆ ಅಂತ ಅವಳಿಗೆ ಭಯ ಶುರುವಾಗಿದೆ. ಯಾರಿಗೆ ಗೊತ್ತು, ಅವಳ ಟೈಮ್ ಚೆನ್ನಾಗಿದ್ದು ಅವಳು ಮಾಡೋ ಪ್ಲ್ಯಾನ್ ಎಲ್ಲ ನಮಗೆ ವರ್ಕೌಟ್ ಆಗ್ಬೋದು. ನಾನು ಗೆದ್ರು ಅವಳು ಗೆದ್ರು ಎರಡೂ ಒಂದೇ. ಅದು ಸರಿ, ಅವಳು ಹೋಗಿರೋ ಕೆಲಸನ ಮಾಡ್ಕೊಂಡು ಬರ್ತಾಳೆ ಅಂತ ಅನಿಸ್ತಾ ಇದೆಯಾ? ಖಂಡಿತ ಮಾಡ್ಕೊಂಬರ್ತಾಳೆ. ಆ ಆದ್ಯನ ಅವಳ ಜೊತೆ ಕರ್ಕೊಂಡು ಬಂದೇ ಬರ್ತಾಳೆ. ಅಂತೂ ನಿನ್ನ ಮಗನ ಟೈಮು ಚೆನ್ನಾಗಿದೆ ಅನಿಸ್ತಾ ಇದೆ. ನಮ್ಮ ಮಧ್ಯೆ ಎಲ್ಲನೂ ಸರಿಯಾಗೇ ಇದೆ ಅತ್ತೆ. ನೀವು ಸುಮ್ಮನೆ ತಪ್ಪು ತಿಳ್ಕೊತಿದ್ದೀರಾ. ಸತ್ಯ ಹೇಳ್ಬೇಕಾಗಿರೋ ಧೈರ್ಯ, ನಂಬಿಕೆ ಹೀಗೆ ನಿನ್ನಲ್ಲಿ ಕಾಣಿಸ್ತಾ ಇಲ್ಲ ಆದ್ಯ. ನೀನು ಮತ್ತೆ ಅಮಯ್ಯ ಅವತ್ ಮನೇಲಿ ನಡೆದಿದ್ದ ಹೋಮದ ದಿನ ಹೇಗಿದ್ರಿ ಅಂತ ನಾನು ನೋಡಿದ್ದೀನಿ. ನಿನಗೆ ಮದುವೆ ಆಗಿದೆ, ಆದ್ರೆ ನಿನ್ ಮದುವೆನ ಪರಿಪೂರ್ಣವಾದ ಮದುವೆ ಅಂತ ಕರೆಯಲ್ಲ. 2 ಮನಸ್ಸುಗಳು ಒಂದಾದಾಗ್ಲೇ ಪರಿಪೂರ್ಣವಾದ ಮದುವೆ ಅಂತ ಹೇಳೋದು. ಅತ್ತೆ ಬಿಡಿ, ಈ ವಿಷಯದ ಬಗ್ಗೆ ಈಗ ಮಾತಾಡಿ ವೇಸ್ಟ್.
ವೇಸ್ಟ್ ಅಂದಿದ್ದಕ್ಕೆ ಅಭಿ ಇವಳು ಇವತ್ತು ಈ ಮನೇಲಿ ಕೆಲ್ಸದೋಳ್ ತರ ಟ್ರೀಟ್ ಮಾಡಿಸ್ಕೊಳ್ತಾ ಇರೋದು. ನೋ, ನನಗೆ ಈ ಮನೇಲಿ ಸೊಸೆಗೆ ಸಿಗ್ಬೇಕಾಗಿರೋ ಸ್ಥಾನಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಸಿಗ್ತಿದೆ. ಹೌದಾ ಆದ್ಯಾ? ಅದನ್ನ ಪ್ರೂವ್ ಮಾಡಿ ತೋರಿಸು ನೋಡೋಣ. ಅವಳು ಯಾಕೆ ನಿಮಗೆ ಪ್ರೂವ್ ಮಾಡಬೇಕು? ಏಯ್, ಇದು ನನ್ನ ಮತ್ತೆ ಆದ್ಯ ನಡುವೆ ನಡೀತಾ ಇರೋ ವಿಷಯ. ಇದ್ರಲ್ಲಿ ಬೇರೆ ಯಾರೋ ಇನ್ವಾಲ್ವ್ ಆಗೋದು ನನಗಿಷ್ಟ ಇಲ್ಲ. ಯಾಕಾದ್ಯ ಸುಮ್ಮನೆ ಇದೆಯಾ? ನೀನು ಅಮ್ಮಯ್ಯ ನಿಜವಾಗ್ಲೂ ಚೆನ್ನಾಗಿದ್ದೀರಾ ಅಂದ್ರೆ ಆಣೆ ಮಾಡು. ಸತ್ತು ಸ್ವರ್ಗದಲ್ಲಿರೋ ನನ್ನ ಅಣ್ಣ ಮತ್ತೆ ಅತ್ತಿಗೆ ಮೇಲೆ ಆಣೆ ಮಾಡು. ನೋ ಅಭಿ, ಇವತ್ತು ಈ ವಿಷಯ ಇಲ್ಲೇ ಇತ್ಯರ್ಥ ಆಗ್ಬೇಕು. ಅಲ್ಲಿವರೆಗೂ ನಾವು ಇಲ್ಲಿಂದ ಹೋಗೋದ್ ಬೇಡ. ಆದ್ಯ ನನ್ನ ಮಗನ್ ಮೋಸ ಮಾಡಿ ಓಡ್ ಬಂದು ಪ್ರೀತಿ ಮಾಡಿರೋ ಹುಡುಗನ್ನ ಮದ್ವೆ ಆಗಿದ್ದಾಳೆ. ಆದ್ರೂ ಪರವಾಗಿಲ್ಲ, ಫೈನಲಿ ಆದ್ಯ ನಮ್ಮನೆ ಮಗಳು. ಅವಳು ನನ್ನ ಮಗನ ಜೊತೆ ಇದ್ರು ಬೇರೆಯವ್ರ ಜೊತೆಲಿದ್ರು ಪರವಾಗಿಲ್ಲ, ಚೆನ್ನಾಗಿರ್ಬೇಕಷ್ಟೇ. ಅವಳು ಆಣೆ ಮಾಡಿ ಹೇಳ್ಬಿಡ್ಲಿ, ಆಮೇಲೆ ಇಲ್ಲಿಂದ ಹೋಗ್ಬಿಡೋಣ. ಅನಾವಶ್ಯಕವಾಗಿ ಬೇರೆಯವ್ರ ಪರ್ಸನಲ್ ಲೈಫಲ್ಲಿ ತಲೆ ಹಾಕೋದು ಸರಿ ಹೋಗ್ತಿಲ್ಲ. ಆದ್ಯ ನಿನಗ್ ಬೇರೆಯವಳೇ ಆಗಿರ್ಬೋದು, ಆದ್ರೆ ನಮಗಲ್ಲ. ಅವಳನ್ನ ವಿಚಾರಿಸ್ಕೊಳ್ಬೇಕಾಗಿರೋದು ನಮ್ ಕರ್ತವ್ಯ. ಹೇಳು ಆದ್ಯ, ಯಾಕೆ ಸೈಲೆಂಟ್ ಆಗಿ ನಿಂತಿದ್ಯಾ? ಮಾತಾಡೋದು ನಿನ್ನನ್ನೇ ಕೇಳ್ತಿರೋದು. ತಲೆ ಎತ್ತಿ ಓಡಾಡ್ತಿದ್ದೆ ನಮ್ಮ ಮನೆಯಲ್ಲಿ, ಇವಾಗ ನೋಡು ತಲೆ ತಗ್ಸಿ ನಿಲ್ಲೋ ಹಾಗಾಯ್ತು. ಈ ಮನೇಲಿ ನಿನಗೆ ಎಂತ ಸ್ಥಾನ ಸಿಕ್ಕಿದೆ ಅಂತ ನೀನು ನೋಡಿದ್ರೆ ಗೊತ್ತಾಗ್ತಿದೆ ಆದ್ಯ. ಸೈಲೆಂಟ್ ಆಗಿ ನಿಂತಿರೋದು ನೋಡಿದ್ರೆ ಗೊತ್ತಾಗ್ತಿದೆ ಅಬ್ಬಿ. ಆ ಅಮ್ಮಯ್ಯ ಆದ್ಯನ ಟಚ್ ಕೂಡ ಮಾಡಿಲ್ಲ. ಏನಿದು ಅಭಿ, ಒಂದು ಹುಡುಗಿ ಪರ್ಸನಲ್ ಲೈಫ್ ಬಗ್ಗೆ ಪ್ರಶ್ನೆ ಮಾಡೋದೆಷ್ಟು ಸರಿ? ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ನೀನು. ನೋಡಿ, ಸರಿ ತಪ್ಪುಗಳನ್ನೆಲ್ಲ ತೂಕ ಹಾಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಈ ಮದುವೆ ಎಷ್ಟೆಲ್ಲ ಸಮಸ್ಯೆ ಮಧ್ಯದಲ್ಲಿ ನಡೆದಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನ ಅಭಿಪ್ರಾಯ ಕಾಮನ್. ಅದು ನಾಳೆ ಸರಿ ಹೋಗುತ್ತೆ. ಅದಕ್ಕೆ ಇಷ್ಟೆಲ್ಲ ಇಶ್ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ತಪ್ಪು ಮಾಡೋದು ಮಾಡಿ ಇವಾಗ ಜಸ್ಟಿಫೈ ಮಾಡೋಕ್ಕೆ ಹೋಗ್ಬೇಡ. ನೀನು ಹಿಂದೊಂದು ಮುಂದೊಂದು ಅಂತ ನನಗೀಗ ಅರ್ಥ ಆಗ್ತಾ ಇದೆ. ಅಲ್ಲಿದ್ದಾಗ ಆದ್ಯನ ಫೇವರಲ್ಲಿ ಮಾತಾಡಿ ಇಲ್ಲಿಗೆ ಬಂದು ಅವಳನ್ನ ಟಾರ್ಚರ್ ಮಾಡ್ತಾ ಇದೆಯಾ? ಎಲ್ಲ ಗೊತ್ತಾಗ್ತಾ ಇದೆ ನನಗೆ. ಅಭಿ, ಒಬ್ರನ್ನ ನಂಬೋಕ್ಕೂ ಮುಂಚೆ ತುಂಬಾ ಸತಿ ಯೋಚನೆ ಮಾಡಬೇಕು. ಮಮತತೆ ಬೇರೆ ಯಾರೂ ಅಲ್ಲ, ನಮ್ಮನವರೇ. ಆದ್ಯಂಗೂ ನನಗೂ ತಾಯಿ ಸ್ಥಾನದಲ್ಲಿರೋರು. ಅವ್ರು ಕೇಳ್ತಿರೋದ್ರಲ್ಲಿ ಸತ್ಯ ಇದೆ. ಎಷ್ಟು ಮಾತಾಡಿದ್ರು ಅಷ್ಟೇ ಅಭಿ. ಇಲ್ಲಿ ಆದ್ಯಾಗ ಎಷ್ಟು ಟಾರ್ಚರ್ ಆಗ್ತಿದೆ ಅಂತ ಅರ್ಥ ಆಯ್ತಲ್ವಾ? ಇನ್ನು ನೀನೇನು ಡಿಸೈಡ್ ಮಾಡ್ತೀಯೋ ಅಷ್ಟೇ ಅಭಿ. ಆದ್ಯ ಇದೇ ನರ್ಕದಲ್ಲಿ ಇರಬೇಕು ಅನ್ನೋದಾದ್ರೆ ನಡಿ ಹೊರಡೋಣ. ಒಂದು ನಿಮಿಷ ಅತ್ತೆ. ಶತ್ರುಗಳೇ ಬಂದರು, ಅವ್ರನ್ನ ಕ್ಷಮಿಸಿ ಊಟ ಹಾಕೋ ವಂಶ ನಮ್ಮದು. ಆದ್ಯ ತಪ್ಪು ಮಾಡಿದಾಳು ನಿಜ, ನನಗೆ ನೋವು ಕೊಟ್ಟಿದ್ದಾಳೆ ನಿಜ. ಆದರೆ ಏನೇ ಆದರೂ ಅವಳು ನನ್ನ ತಂಗಿನೇ. ಅಣ್ಣ, ನನ್ನ ಕ್ಷಮಿಸ್ಬಿಡಣ್ಣ. ಹಾಗಿದೆಲ್ಲ ಆಗೋಯ್ತು, ಮರ್ತ್ಬಿಡೋಣ ಪ್ಲೀಸ್. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದೀನಿ. ಈಗ ಈ ನರ್ಕದಲ್ಲಿ ಬಿಟ್ಟು ಹೋಗ್ಬಿಡ್ತೀನ.
ಸಾಕು, ಇನ್ನು ನೀನು ಈ ಮನೇಲಿರೋದು ಬೇಕಾಗಿಲ್ಲ. ಬಾ ನಡಿ, ನಮ್ಮ ಮನೆಗೆ ಹೋಗೋಣ.